ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಬ್ಲಾಗನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ನಿಂತಿದ್ದೀನಿ ಅಂತ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಾ ನೀವು. ನಮ್ಮ ಗ್ರಾಮ ಅಂದರೆ ನಮ್ಮ GM ಪಾಳ್ಯದಲ್ಲಿ ನಾನು ಇವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅನ್ಕೊಂಡು ಸ್ನೇಹಿತರೆ, ನಮ್ಮ GM ಪಾಳ್ಯ ಗ್ರಾಮದಲ್ಲಿರೋದು. ಇಲ್ಲಿ ವಿಶೇಷ ಏನು ಅಂದರೆ, ಈ ನವರಾತ್ರಿ ಹಬ್ಬ ನಡೀತಾ ಇದೆ ಸ್ನೇಹಿತರೆ. ನವರಾತ್ರಿ ಹಬ್ಬದ್ದು ಒಂದು 11 ದಿವಸದ್ದು ಹಬ್ಬ ಮಾಡ್ತಾ ಇದ್ದಾರೆ. ಪ್ರತಿ ದಿನ ಇಲ್ಲಿ ಆಚರಣೆ ನಡೀತಾ ಇದೆ. ಸೊ ವಿಶೇಷವಾಗಿ ಇಲ್ಲಿ ಪೂಜೆಗಳೆಲ್ಲ ನಡೀತಾ ಇದೆ ಪ್ರತಿ 11 ದಿವಸ ಕೂಡ. ಆಗಲಿ ನಾನು ಇವತ್ತು 5ನೇ ದಿವಸಕ್ಕೆ ಬಂದಿದ್ದೀನಿ. ಇವತ್ತು ಆಲ್ರೆಡಿ 5ನೇ ದಿವಸ ಅಲ್ಲ, ಇವತ್ತು ಸ್ಟಾರ್ಟ್ ಆಗ್ಬಿಟ್ಟು 5 ದಿವಸಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂಚೆನೇ ಬರಬೇಕಾಗಿತ್ತು ಆಕ್ಚುಲಿ ವಿಡಿಯೋ ಮಾಡೋಕ್ಕೆ. ಒಂದು ಸ್ವಲ್ಪ ಲೇಟ್ ಆಯಿತು ನನಗೆ ಬರೋಕ್ಕೆ, ಬಟ್ ಪರವಾಗಿಲ್ಲ, ಲೇಟಾಗಿ ಬಂದ್ರೂ ಕೂಡ ಇವತ್ತೆಲ್ಲ ಕವರ್ ಮಾಡ್ಕೊಳ್ಳೋ ಅಂತ ಪ್ಲಾನಲ್ಲಿ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಇವತ್ತು ಏನೇನು ಪೂಜೆ ನಡೆಯುತ್ತೆ, ಹೇಗೆ ಮಹಾಮಂಗಳಾರತಿ ಮಾಡ್ತಾರೆ, ಎಲ್ಲಿ ಯಾವ ಥರ ನಡೆಯುತ್ತೆ ಅದನ್ನೆಲ್ಲ ಡೀಟೇಲಾಗಿ ತೋರಿಸ್ತೀನಂತೆ. ಇಲ್ಲಿ ಪ್ರಸಾದ ಕೂಡ ಮಾಡ್ತಾರೆ ಇಲ್ಲೇನೆ. ಆ ಪ್ರಸಾದ ಮಾಡಿ ಅಡುಗೆ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ. ಎಷ್ಟು ಸುಮಾರು ಅಂದರೆ ಒಂದು 2,500-3 ಸಾವಿರ ಜನ ಬರ್ತಾರಣ್ಣ ಇಲ್ಲಿ. ಅಷ್ಟು ಜನ ಬರೋದನ್ನು ಕೂಡ ಎಲ್ಲ ಇನ್ನು ಡೀಟೇಲಾಗಿ ತೋರಿಸ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗಲ್ಲಿ ನಾನು ಜಾಸ್ತಿ ಮಾತಾಡೋದಿರಲ್ಲ, ಆದರೆ ನಮ್ಮ ಗ್ರಾಮದವರು ಸ್ವಲ್ಪ ಯಾರ್ಯಾರು ಇಲ್ಲಿ ಏನೇನು ವ್ಯವಸ್ಥೆ ಎಲ್ಲ ನೋಡ್ಕೊತಾ ಇದ್ದಾರೆ ಅವರಿಗೆಲ್ಲ ಮಾತಾಡ್ಸೋದು, ಜನರಿಗೆ ಮಾತಾಡ್ಸೋದು ಸ್ವಲ್ಪ ಜಾಸ್ತಿ ಇರುತ್ತೆ ಈ ವ್ಲಾಗಲ್ಲಿ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಸ್ನೇಹಿತರೆ. ಅದೇ ವಿಚಾರದ ಮೇಲೆ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ವ್ಲಾಗ್ ಅಂದರೆ ಮುಂಚೆ ವ್ಲಾಗ್ಸಲ್ಲಿ ನೋಡಿದ್ವಿ ಸ್ನೇಹಿತರೆ, ನಮ್ಮ ಗಣಪತಿ ಇದೆಲ್ಲ ಎಷ್ಟು ಚೆನ್ನಾಗಿತ್ತು. ಎಲ್ಲ ನಮ್ಮ ಮುನ್ನಾಜಣ್ಣ ಅವ್ರ ಸಪೋರ್ಟಲ್ಲಿ ತುಂಬ ಚೆನ್ನಾಗಾಯ್ತು ಆ ವಿಡಿಯೋ. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಅದೇ ಥರ ಆಶೀರ್ವಾದ ಕೊಟ್ಬಿಟ್ಟು ಈ ವಿಡಿಯೋಗೂ ತುಂಬ ಬೆಳೆಸ್ತೀರಾ ಅಂತ ಒಂದು ಆಶ್ವಾಸನೆಯಲ್ಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಮುನ್ನಾಜಣ್ಣ. ಇವತ್ತು ನನಗೆ ಕರೆದ್ಬಿಟ್ಟು ನೀವು ನನಗೆ ಮತ್ತೆ ಒಂದು ಅವಕಾಶ ಕೊಟ್ಟರೆ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಅನ್ಕೊಂಡ್ಬಿಟ್ಟು ಫುಲ್ ನಮ್ಮ GM ಪಾಳ್ಯ ನಮ್ಮ ಗ್ರಾಮದ್ದು ಹೇಗೆ ನಡೀತಾ ಇದೆ ಅಣ್ಣ, ಎಲ್ಲ ಪ್ರಿಪ್ರೇಷನ್ಸ್ ಅದೆಲ್ಲ ಒಂದೆರಡು ಮಾತುಗಳು ನೀವು ಹೇಳಿ ಚೆನ್ನಾಗಿರುತ್ತೆ. ನಮಸ್ತೆ ಸ್ನೇಹಿತರೆ, ಇವತ್ತು ರಾಖಿಯವ್ರನ್ನ ನಾವು ನಮ್ಮ ದೇವಸ್ಥಾನಕ್ಕೆ ಆಹ್ವಾನ ಕೊಟ್ವಿ. ಬನ್ನಿ ರಾಖಿಯವರೇ, ನಮ್ಮ ದೇವಸ್ಥಾನದಲ್ಲಿ ಹೇಗೆ ನಡೆಯುತ್ತೆ ಪೂಜೆ ಏನು ಸ್ವಲ್ಪ ಎಲ್ಲ ನೀವು ನೋಡಿ, ಮತ್ತು ಜನಗಳಿಗೂ ಎಲ್ಲ ತಿಳಿಸ್ಕೊಡಿ, ಬಂದಿದ್ನೆಲ್ಲ ಸ್ವಲ್ಪ ಕವರೇಜ್ ಮಾಡಿ ಅಂತೇಳಿ ನಾವು ಅವ್ರನ್ನ ಕರೆದ್ವಿ. ಬಂದು ನಿನ್ನೆ ಎಲ್ಲ ನಮ್ಮ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು ಎಲ್ಲ ನೋಡಿದ್ರು. ಆದ್ಮೇಲೆ ಅವ್ರಿಗೂ ಯಾಕೋ ಮನಸ್ಸು ತಡೆದಿಲ್ಲ, ಅಣ್ಣ ನಾನು ಇದನ್ನ ಒಂದು ಕವರೇಜ್ ಮಾಡಬೇಕು, ನಾಳೆ ಬಂದು ಎಲ್ಲ ಫುಲ್ ಕವರೇಜ್ ಮಾಡ್ತೀನಿ ಅಂತೇಳಿ ಇವತ್ತು ಬಂದಿದ್ದಾರೆ. ಇವತ್ತು ಇನ್ನೂ ಇದು ಸ್ಟಾರ್ಟಿಂಗ್ ಅಷ್ಟೇ, ಇದನ್ನು ಇನ್ನೂ ಜನ ಅಂದರೆ ಮಧ್ಯಾಹ್ನ ಇದು ಸಂಜೆಗೆ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗೋದು, ಜನ ಬರೋದು ಎಲ್ಲನೂ. ನಮ್ಮಲ್ಲಿ ನವರಾತ್ರಿ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಕೂಡ. ನಮ್ಮ ಈ ಸುತ್ತಮುತ್ತ ಬಹುಶಃ ಯಾರು ಮಾಡೋದಿಲ್ಲ ಆ ತರ ನಮ್ಮಲ್ಲಿ ಅಷ್ಟು ವಿಜೃಂಭಣೆಯಿಂದ ಮಾಡುತ್ತೆ. ಮತ್ತೆ ಪ್ರತಿ ದಿವಸ 2,500 ಜನಕ್ಕೆ ಪ್ರಸಾದದ ವಿತರಣೆ ಮಾಡ್ತೀವಿ. ಎಲ್ಲ ಜನನೂ ಅಷ್ಟೇನೆ, ಎಲ್ಲ ಮನೆಗಳಿಂದನೂ ಜನ ಬರ್ತಾರೆ. ಊರಿನ ಜನ ಇಲ್ಲಿ ಸೇರ್ತಾರೆ. ಇನ್ನೂ ಜಾಸ್ತಿ ಜನ ಇದ್ರು. ಹಾಗಾಗಿ ನೀವು ಇದನ್ನೆಲ್ಲ ನೋಡ್ಬೇಕು. ನೀವು ಕೂಡ ಎಲ್ಲ ಜನಗಳಿಗೆ ಗೊತ್ತಾಗ್ಲಿ, ನಮ್ಮ ಗ್ರಾಮದ ದೇವರುಗಳದ್ದು ವಿಷಯ ಎಲ್ಲ ಎಲ್ಲರಿಗೂ ತಿಳಿಲಿ ಅಂತೇಳಿ ನಾವು ರಾಖಿಯವ್ರನ್ನ ಕರೆದಿದ್ದೀವಿ. ಎಲ್ಲರೂ ನೋಡಿ ಸ್ನೇಹಿತರೆ, ನೀವು ಕೂಡ ತುಂಬಾ ಖುಷಿ ಪಡ್ತೀರಿ. ಹಾಗಾಗಿ ರಾಖಿಯವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಬನ್ನಿ ಸ್ನೇಹಿತರೆ, ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಅಂತ ನಾನು ಬೇಗ ಬಂದಿದ್ದೀನಿ ಸ್ನೇಹಿತರೆ. ಅಡುಗೆದೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ, ಏನೇನು ನಡೀತಾ ಇದೆ, ಅಲ್ಲಿ ಭಟ್ರು ಯಾರಿದ್ರೆ ಅವ್ರಿಗೂ ಕೂಡ ಮಾತಾಡ್ತಾನೆ, ಅಲ್ಲಿ ವ್ಯವಸ್ಥೆ ಯಾರು ನೋಡ್ಕೊಂತಿದ್ದಾರೆ ಅವ್ರಿಗೂ ಕೂಡ ಮಾತಾಡ್ಸೋಣ ಸ್ನೇಹಿತರೆ. ಹಾಗೆ ಡೆಕೋರೇಷನ್ ಕೂಡ ನಮ್ಮ ಲೋಕಿಯವರೇ ಮಾಡ್ತಾರೆ ಅಂತ ನಮ್ಮ ಮುನ್ನಾಜಣ್ಣ ಅವ್ರು ಹೇಳಿದ್ರು. ಅವ್ರಿಗೂ ಕೂಡ ಒಂದು ಮಾತನ್ನು ಮಾತಾಡ್ಸೋಣ. ಮುಂದಿದ್ದೆಲ್ಲ ನಿಮಗೆ ಶಾರ್ಟ್ಸಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ನೀವು ಹಾಗೆ ನೋಡ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು. ಸರ್ ನಮಸ್ಕಾರ. ಇವತ್ತಿನ ವಿಶೇಷ ಹಬ್ಬದೆಲ್ಲ ಏನು ನಡೀತದೆ, ಪ್ರಸಾದದಲ್ಲ ಅದ್ರ ತಯಾರಿ ಅದೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ನೀವೆಲ್ಲ? ಎಲ್ಲ ಮಾಡ್ತಾ ಇದ್ದೀವಿ. ಉಪ್ಪಿಟ್ಟು ಮಾಡ್ತಾ ಇದ್ದೀವಿ, ಆಮೇಲೆ ಡ್ರೈ ಜಾಮೂನು ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಎಷ್ಟು ಜನರಿಗೆ ಪ್ರಸಾದ ಎಲ್ಲ ಇದೆ? 3-4 ಸಾವಿರ ಜನ ಟೋಟಲ್ 4,000 ಜನರಿಗೆ ಪ್ರಸಾದ ಬರುತ್ತೆ. ಪ್ರಸಾದ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಪ್ರಸಾದ? 8 ಗಂಟೆಯಿಂದ 10 ಗಂಟೆ ತನಕ ಸ್ಟಾರ್ಟ್ ಇರುತ್ತೆ. 8 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರಸಾದ. 10 ಗಂಟೆ ತನಕ ಜನ ತಗೊಳ್ತಾ ಇರ್ತಾರೆ. ಅಕಸ್ಮಾತ್ ಮುಗೀತು ಅಂದ್ರೆ ಮತ್ತೆ ಸಿದ್ಧತೆ ಇರುತ್ತೆ? ಇಲ್ಲ ಅಷ್ಟೇ ಕ್ಲೋಸ್. ಪ್ರಸಾದ ಮುಗಿದ್ಮೇಲೆ ಕ್ಲೋಸ್. ಓಕೆ, ಇದು ಎಷ್ಟು ದಿವಸ ನಡೀತದೆ ಸರ್ ಇದೇ ತರ? 28ನೇ ತಾರೀಕಿಂದ 11ನೇ ತಾರೀಕು ತನಕ. ಇವತ್ತು 5ನೇ ದಿವಸ. ಕಳೆದ 4 ದಿವಸದಿಂದ ಮಾಡ್ತಾನೆ ಇದೀವಿ. ಇನ್ನು ಮುಂದೆ 2ನೇ ತಾರೀಕು ತನಕ ಇದೇ ತರ ಮಾಡ್ತಾ ಇರ್ತಾರೆ. ಸೇಮ್ ಪ್ರಸಾದ ಇರುತ್ತೆ? ಇಲ್ಲ, ಸೇಮ್ ಸಿಹಿ ಪೊಂಗಲ್ ಇರುತ್ತೆ, ಖಾರ ಪೊಂಗಲ್ ಇರುತ್ತೆ, ಆಮೇಲೆ ಬಾತ್ಗಳು, ಪಲಾವ್ಗಳು ಎಲ್ಲ ಚೇಂಜ್, ವೆರೈಟಿ ಚೇಂಜ್ ಇರುತ್ತೆ. ವೆರೈಟಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಇವತ್ತಿಗೆ ಡ್ರೈ ಜಾಮೂನು, ತರಕಾರಿ ಉಪ್ಪಿಟ್ಟು ಇವತ್ತಿನ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ.
ಇವಾಗ ನಮ್ಮ ದೇವಸ್ಥಾನದ ಏನೇನು ಪೂಜೆ ಎಲ್ಲ ನಡೀತಾ ಇದೆ ಅದ್ರದ್ದೆಲ್ಲ ಪ್ರಯತ್ನಗಳು ಹೇಗೆ ನಡೀತಾ ಇದೆ ಸರ್ ಇವಾಗ ಮಾಡ್ತಾ ಇರೋದೆಲ್ಲ? ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಾವು ಸಹಕಾರ ಕೊಡ್ತಾ ಇದ್ದಾರೆ ಜನ, ಊರ ಜನ ಎಲ್ಲ ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅದರಿಂದನೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನ ಕಾರ್ಯಕ್ರಮಗಳು. ಈ ತರಕಾರಿ ತರೋದು ಇದೆಲ್ಲ ಹೇಗೆ ಸರ್? ಎಲ್ಲ ಮಾರ್ಕೆಟ್ ಇಂದ ಈಗ ತರಕಾರಿ ತರೋದು ಯಾರ್ಯಾರು ಏನೇನು ವಹಿಸ್ಕೊಂಡಿರ್ತಾರೋ ಆ ದಿವಸದ ಪ್ರಸಾದದ್ದು ಅವರೇ ತಗೊಂಬಂದು ಕೊಡ್ತಾರೆ. ಒಂದೊಂದ್ ಜವಾಬ್ದಾರಿ ಜವಾಬ್ದಾರಿ ಅದ್ರ ಮೇಲೆ ಉಸ್ತುವಾರಿ ನಾವಿಲ್ಲಿ ನೋಡ್ಕೊಂಡಿರ್ತೀವಿ ಅಷ್ಟೇ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಮ್ಮ ಲೋಕಿ ಅವರು ಕೂಡ ಇಲ್ಲೇ ಇದ್ದಾರೆ. ಈ ದೇವಸ್ಥಾನದ ಎಲ್ಲ ಪ್ರಿಪ್ರೇಷನ್ ಎಲ್ಲ ಲೋಕಿ ಕೈಗೆ ಜವಾಬ್ದಾರಿ ಇದೆ ಈ ಸಲನು. ಏನ್ ಲೋಕಿ, ಹೇಗೆ ನಡೀತಾ ಇಲ್ಲ ಪ್ರಿಪ್ರೇಷನ್ ಎಲ್ಲ ದೇವಸ್ಥಾನದ್ದು? ಎಲ್ಲ ಚೆನ್ನಾಗಿ ನಡೀತದೆ ಸರ್. ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ಫುಲ್ ಡೆಕೋರೇಷನ್ ದಿನ ಮಾಡ್ತಾ ಇದ್ದೀರಾ? ದಿನ ನಮ್ದಿರಲ್ಲ, ಭಾನುವಾರ ನಮ್ದು ಪೂಜೆ ಇದೆ. ಓಕೆ, ಆದ್ರಿಂದ ಇವಾಗ ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿ ನೋಡ್ಕೊಂತ ಇದ್ದೀರಾ. ಆಮೇಲೆ ಪ್ರೊಸೆಷನ್ ಒಂದಿದೆ ಅಲ್ವಾ? ಆಕ್ಚುಲಿ ಪ್ರೊಸೆಷನ್ ಲಾಸ್ಟ್ ದಿವಸ ಇದೆ. ನಾಳೆ ಪೂಜೆ ದಿವಸ ಕೇರಳ ಬ್ಯಾಂಡ್, ಅದೆಲ್ಲ ಕಾಳಿ ಮಾತಾ ಡ್ಯಾನ್ಸ್ ಎಲ್ಲ ಇದೆ ನಾಳೆ. ಓಕೆ, ಸೊ ಒಟ್ಟಿನಲ್ಲಿ ಡೆಕೋರೇಷನ್ ಇಲ್ಲೂ ಕೂಡ ಎಲ್ಲ ನಿಮ್ದೇ ಇದೆ ಅಂದಾಗ ಲೈಟಿಂಗ್ ಎಲ್ಲ ನಮ್ದಂದ್ರೆ ಜೋರಾಗಿರ್ಬೇಕು, ಫುಲ್ ಜೋರಾಗಿರ್ಬೇಕು ಅಂತ GM ಪಾಳ್ಯ ಅಂತಂದ್ರೆ. ಓಕೆ, ಥ್ಯಾಂಕ್ ಯು ಲೋಕಿ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ ನೋಡಿ, ಇಷ್ಟೊತ್ತಂಗ ನಿಮಗೆಲ್ಲ ಶಾರ್ಟ್ಸಲ್ಲಿ ತೋರಿಸ್ತಾ ಇದ್ದೆ ನಾನು. ಇವಾಗ ನಮ್ಮ ಜೊತೆ ದೇವಸ್ಥಾನದ ಅಧ್ಯಕ್ಷರು ಬಿ ಕೃಷ್ಣಪ್ಪ ಸರ್ ಅಂತ ಬಿಟ್ಟು ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವ್ರಿಗೂ ಒಂದೆರಡು ಮಾತಾಡ್ಸೋಣ. ನವರಾತ್ರಿ ಹಬ್ಬದ ವಿಶೇಷ ಹೇಗೆ ನಡೀತದೆ ಅಂತ ಕೇಳ್ಕೊಂಡು ಅವರಿಗೆ. ಸರ್ ನಮಸ್ಕಾರ. ನವರಾತ್ರಿ ಹಬ್ಬದ ಎಲ್ಲ ವಿಶೇಷ ನಡೀತದೆ ಸರ್, ಎಲ್ಲ ತಯಾರಿಗಳು ತುಂಬ ಸಿದ್ಧತೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ ಇದೇ ಥರ ನಡೀತದೆ ಸರ್? ಆಮೇಲೆ GM ಪಾಳ್ಯ ನಮ್ಮ ಗ್ರಾಮದಲ್ಲಿ ಒಂದು ಮಾಡೋಕ್ಕೆ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ನಮ್ಮ ಊರು ಮೊದಲು ಹಳ್ಳಿ, ಬರೀ ಒಂದು 100 ಮನೆ ಇರ್ಬೋದು ಅಷ್ಟೇ ಇಲ್ಲಿ ಇದ್ದಿದ್ದು. ನಂತರ ಇದು ಹಳೇ ಗುಡಿ ಅಂತ ಇದ್ದಿದ್ದು. ಇದನ್ನ 45ನೇ ಇಸ್ವಿನಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರ ಮಾಡಿ ಈ ಒಂದು ದೇವಸ್ಥಾನನ ಕಟ್ಟಿರೋದು. ಅದಕ್ಕಿಂತ ಹಳೆಯದು ಚಿಕ್ಕದು ಗುಡಿ ಇತ್ತು. ಇನ್ನೊಂದು ಏನಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಂಜನೇಯ ವ್ಯಾಸರ ಕಾಲದಲ್ಲಿ ಮಾಡಿದ್ದು ಅಂತ ಪ್ರತೀತಿ ಇದೆ. ಯಾಕೆ ಅಂದ್ರೆ ನಮ್ಮ ವೀರಾಂಜನೇಯನ ಬಾಲದಲ್ಲಿ ಹಿಂದ್ಗಡೆ ಒಂದು ಗಂಟೆ ಇದೆ. ಆ ಗಂಟೆನ ವ್ಯಾಸರಾಯರು ಸುಮಾರು ಒಂದು ವರ್ಷದಲ್ಲಿ 500 ವಿಗ್ರಹಗಳನ್ನ, ಆಂಜನೇಯನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಅದರಿಂದ ಇದಕ್ಕೆ ಬಹಳ ಹಿನ್ನೆಲೆ ಇದೆ ನಮ್ಮ ದೇವಸ್ಥಾನಕ್ಕೆ. ಇದನ್ನ ನಮ್ಮ ಕಬ್ಬನ್ಪೇಟೆಯಲ್ಲಿ ಆಂಜನಪ್ಪ ಅವರು ಅಂತ ಒಬ್ರು, ಅವರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದು. ಅದಕ್ಕಿಂತ ಹಿಂದೆ ಒಂದು ಸಣ್ಣ ಗುಡಿ ಇತ್ತು, ಮತ್ತೆ ಮಹೇಶ್ವರಮ್ಮ ಗ್ರಾಮ ದೇವತೆ, ಅದು ಎರಡು ದೇವಸ್ಥಾನಗಳು ನಮ್ಮೂರಲ್ಲಿ ಹಿಂದೆ ಈ ಕಾಲದಿಂದ ಇದ್ದಾರೆ. ಇದು ರೈತಾಪಿ ಜನ ಇದ್ದಂತ ಒಂದು ಸ್ಥಳ GM ಪಾಳ್ಯ. ನಂತರ ಅಭಿವೃದ್ಧಿ ಆಗ್ತಾ ಈಗ HAL ಫ್ಯಾಕ್ಟ್ರಿ ಇದೆ, ITI ಫ್ಯಾಕ್ಟ್ರಿ ಇದೆ, ಪಕ್ಕದಲ್ಲಿ NGF ಇದೆ. ಇವೆಲ್ಲ ಇರೋದ್ರಿಂದ ಕಾರ್ಖಾನೆಯಿಂದ ಕೆಲಸ ಮಾಡೋರು ಇದ್ದಾರೆ.
ಹೆಚ್ಚಿಗೆ ರೈತರು ಈಗ ಇದ್ದಿದ್ದು ಊರು ಸುತ್ತಲೂ ಬರೀ ವ್ಯವಸಾಯದ ಭೂಮಿ ಇತ್ತು. ಈಗ ಅದು ಅಭಿವೃದ್ಧಿ ಆಗ್ತಾ ಆಗ್ತಾ ಊರಿನಲ್ಲಿ ಸ್ವಲ್ಪ ಜನ ಎಚ್ಚೆತ್ತುಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದಾರೆ. ನಾವು 3ನೇ ತಲೆಮಾರಿನವ್ರನ್ನ ಈಗ ಇಲ್ಲಿರೋದೀಗ. ಮೊದಲು ಹಿಂದೆ ಅಳಗುರಿದ್ರು, ಅವ್ರೇನೋ ಒಂದು ನಮಸ್ಕಾರ ಹಾಕಿ ಹೊರಟ್ಬಿಡ್ತಾ ಇದ್ರು, ಯಾರು ಇರ್ತಾ ಇರಲಿಲ್ಲ. ಆವಾಗ ಇಲ್ಲಿ ಪೂಜೆಗೆ ವಾಸುದೇವ ಮೂರ್ತಿ ಅಂತ ಒಬ್ಬರನ್ನ ನೇಮಿಸಿದ್ರು. ಅವ್ರು ಬೆಳಗ್ಗೆ ಬಂದು ಪೂಜೆ ಮಾಡಿ ಹೋದರೆ ಮತ್ತೆ ಸಂಜೆ ಬರ್ತಾ ಇದ್ದೀರಿ, ಯಾವಾಗಲೂ ಕೆಲಸನ ತೆಗಿತಾ ಇರಲಿಲ್ಲ, ಆ ಥರ ಇತ್ತು. ಆದರೆ ಈಗ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬೇಕಾದಷ್ಟು ನಾವು ಒಂದು ಟ್ರಸ್ಟ್ ಮಾಡಿದ್ದೀರಿ ಊರಲ್ಲಿ. ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ನಿಂತ್ಕೊಂಡು ಎಲ್ಲ ಗ್ರಾಮಸ್ಥರು ಕೈ ಜೋಡಿಸಿ ಈ ದೇವಸ್ಥಾನವನ್ನು ಈ ಒಂದು ಮಟ್ಟಕ್ಕೆ ತಗೊಬರೋದಕ್ಕೆ ಭಾಳ ಕಷ್ಟಪಟ್ಟಿದ್ದೀರಿ. ಇನ್ನೂ ನಮಗಿಂತ ಚೆನ್ನಾಗಿ ಮಾಡೋಂಥ ಹುಡುಗರನ್ನ ಈಗ ತಯಾರು ಮಾಡ್ತಾ ಇದ್ದೀರಿ. ಅವರೆಲ್ಲರೂ ಬಂದರೆ ಇನ್ನೂ ಚೆನ್ನಾಗಿ ನಡೀಲಿ ಅಂಥೇಳಿ ನಮ್ಮ ಅಭಿಪ್ರಾಯ. ಯಾರು ಸ್ವಾರ್ಥಕ್ಕೋಸ್ಕರ ಇಲ್ಲಿ ದೇವಸ್ಥಾನದಲ್ಲಿ ಯಾರು ಏನು ಮಾಡ್ತಾ ಇಲ್ಲ. ಎಲ್ಲ ಆ ಒಂದು ಆಂಜನೇಯನ ಒಂದು ಆಶೀರ್ವಾದದಿಂದ ಇವತ್ತು ನಾವು ನೋಡಿ, ಮೊದಲು ಈ ಒಂದು ರಾಜಗೋಪುರ ಮಾಡಿದ್ರಿ, ಹಳೆ ದೇವಸ್ಥಾನ ಇತ್ತು, 75 ಅಡಿ ರಾಜಗೋಪುರ ಮಾಡಿದ್ರಿ. ರಾಜಗೋಪುರ ಮಾಡಿದ್ಮೇಲೆ ಅದಕ್ಕೆ ಒಳ್ಳೆ ಕಳೆ ಬಂತು. ಆನಂತರ ಒಂದು ಆಂಜನೇಯನ ವಿಗ್ರಹ ಮಾಡಿದ್ವಿ ಕಲ್ಲಲ್ಲಿ, ಏಕಶಿಲಾ ವಿಗ್ರಹ. ಅದನ್ನು ಮಾಡಿದ ತಕ್ಷಣ ಇದೇನಾಯಿತು, ಈಗ ಬೆಳವಣಿಗೆ ಆಗ್ತಾ ಬಂತು, ಸಾಫ್ಟ್ವೇರ್ ಕಂಪ್ನಿಗಳು ಬಂದವು, ಜನ ಜಾಸ್ತಿ ಆಯಿತು, ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳನ್ನು ಜಾಸ್ತಿ ಆದರು. ಊರಿನವರು ಎಲ್ಲರ ಸಹಾಯದಿಂದ ಇವತ್ತು ನೋಡಿ ನಾವು ಶನಿವಾರ ಪ್ರಸಾದಕ್ಕೆ ಸುಮಾರು 1,000 ಜನ ಬರ್ತಾರೆ. ಅಂದ್ರೆ ಮಾಮೂಲಿ ಟೈಮಲ್ಲಿ 1,000 ಜನ ಬರ್ತಾರೆ ಶನಿವಾರದೊತ್ತು ಮಾಮೂಲಿ. ಈಗ ನೋಡಿ ನವರಾತ್ರಿ ಮಾಡ್ತಾ ಇದ್ದಾರೆ. ನವರಾತ್ರಿ ಈಗ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಅವರು ಒಂದು ಯುವಕರು ಎಲ್ಲ ಒಳ್ಳೆ ಚೆನ್ನಾಗಿ ಒಗ್ಗಟ್ಟಾಗಿ ಭಾಳ ಚೆನ್ನಾಗಿ 9 ದಿವಸ ನೀವು ನೋಡಿರ್ತೀರಿ. ಮೊದಲು ಈ ದೇವಸ್ಥಾನಕ್ಕೆ ಏನಾದರೂ ಒಂದು ಕಾರ್ಯ ಆಗಬೇಕಾದ್ರೆ ಮನೆಗೆ ಹೋಗಿ 5 ರೂಪಾಯಿ 10 ರೂಪಾಯಿ ಕೇಳಿ ತಗೊಳ್ತಾ ಇದ್ವಿ. ಯಾರು ಕೊಡೋದಕ್ಕೆ ಅಷ್ಟು ದುಡ್ಡಿಲ್ಲ. ಆದರೆ ಈಗ ನಾವು ಯಾರನ್ನೂ ಕೇಳಲ್ಲ. ಇರೋ ಕೆಲಸ ನೋಡಿ ಜನಾನೇ ಬಂದು ಅವರೇ ದುಡ್ಡು ಕೊಡ್ತಾರೆ. ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಬೇಕಾದಷ್ಟು ಹಣ ಸಹಾಯ ಮಾಡಿದ್ದಾರೆ. ಈಗಂತೂ ನಾವು ಯಾರನ್ನೂ ಕೇಳಲ್ಲ, ಅವರೇ ಕೊಡೋ ದುಡ್ಡಲ್ಲೇ ಈಗ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲ ನಮ್ಮ ಒಂದು ಆಂಜನೇಯನ ಅವರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ, ನಮ್ಮೂರಿನಲ್ಲಿ ರಾಜಕೀಯ ದೇವಸ್ಥಾನದಲ್ಲಿ ಮಾಡಬೇಡಿ, ಕಾಂಪೌಂಡ್ ಆಚೆನೇ ಇಟ್ಕೊಳ್ಳಿ ನೀವು. ರಾಜಕೀಯ ದೇವಸ್ಥಾನದ ಒಳಗಡೆ ಬಂದರೆ ಯಾರು ಬೇಕಾದರೂ ಬರ್ಬೋದು. ಈ ಜಾತಿ ಈ ಕುಲ ಅನ್ನೋದನ್ನು ಯಾವುದನ್ನು ನೋಡಲ್ಲ ನಾವು. ಯಾರು ಬೇಕಾದರೂ ಬರ್ಬೋದು, ನಮಸ್ಕಾರ ಹಾಕ್ಬೋದು, ದೇವ್ರ ಪ್ರಸಾದ ತಗೊಂಡು ಹೋಗ್ಬೋದು. ನಮಗೆಲ್ಲ ಪ್ರೇರಣೆಯಾಗಿ ಇನ್ನೊಬ್ಬರು ರವೀಂದ್ರನಾಥ್ ಅಂತ ಒಬ್ಬರು ಇದ್ದಾರೆ, ರವೀಂದ್ರನಾಥ್ ಅಂತ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನೋಡಿ ನಾನು ಯಾವಪ್ಪ ಅವರು ಹಿರಿಯರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿ ನೀವೇ ನೋಡ್ತಾ ಇದ್ದೀರಿ ಈಗ ಜನ ಯಾವ ಥರ ಬರ್ತಾ ಇದ್ದಾರೆ ಅಂತ. ಯಾರಿಗೂ ಸ್ವಾರ್ಥ ಇಲ್ಲ, ನಮ್ಮ ಸಂತೋಷಕ್ಕೆ ಅಂತೆಲ್ಲ ನಾವು ಮಾಡ್ತಾ ಇರೋದು. ಇದನ್ನು ಜನರು ನೋಡಿ ಸಂತೋಷ ಪಟ್ಟರೆ ಅದೇ ನಮಗೆ ಭಾಳ ಸಂತೋಷ, ದೇವರ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಊರಿನವ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಎಲ್ಲರ ಸಹಾಯನೂ ಇದೆ ನಮಗೆ. ಅದರಿಂದ ಇದು ಇನ್ನೂ ಹೆಚ್ಚಿಗೆ ಇನ್ನೂ ಚೆನ್ನಾಗಿ ಆಗಲಿ ಇದು ಅಂತೇಳಿ ನಾನು ನಮ್ಮ ಎಲ್ಲ ಯುವಕರನ್ನ ಕೇಳ್ಕೊಡ್ತೀನಿ. ಯಾಕಂದರೆ ಇವತ್ತು ಮಾಡ್ತೀರಿ, ಇನ್ನೇನು ಇವತ್ತು ನೋಡಿ ಇವ್ರು ರಿಟೈರ್ಡ್ ಆದರು, ನಾನು ಇನ್ನಿಷ್ಟರಲ್ಲೇ ರಿಟೈರ್ಡ್ ಆಗ್ತೀನಿ. ಈ ಯುವಕರು ನಡೆಸ್ಕೊಂಡು ಮುಂದೆ ಹೋಗಬೇಕು ಅಂತೇಳಿ ನಾನು ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ತುಂಬ ಥ್ಯಾಂಕ್ ಯು ಸರ್. ಸ್ನೇಹಿತರು, ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ವೈ ದೇವಪ್ಪ ಸರ್ ಅಂತ ಅಂದ್ಬಿಟ್ಟು. ಕೃಷ್ಣಪ್ಪ ಸರ್ ಮತ್ತು ದೇವಪ್ಪ ಸರ್ ಇಬ್ಬರದು 2 ಕೈಗಳಿದ್ದಂಗೆ ದೇವಸ್ಥಾನ ಮೂಡಿಸೋ ಕಾರಣಕ್ಕೆ 2 ಕಣ್ಣುಗಳು ಅಂತ ಹೇಳ್ಬೋದು, 2 ಕೈ ಅನ್ನೋದಕ್ಕಿಂತ. ಸೊ ಅವ್ರಿಗೂ 2 ಮಾತುಗಳನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ದೇವಸ್ಥಾನದ ಬಗ್ಗೆ 2 ಮಾತುಗಳು ನಿಮ್ಮ ಕಡೆಯಿಂದ. ನಾನು ಮೂಲ ನಿವಾಸಿ GM ಪಾಳ್ಯದಲ್ಲಿ, ನಮ್ಮ ತಾತನವ್ರ ಕಾಲದಿಂದ ಇಲ್ಲೇ ವಾಸವಾಗಿದ್ದೀವಿ. ಯಾರೋ ನಮ್ಮ ಊರಿನ ಹಿರಿಯರು ಈ ದೇವಸ್ಥಾನಕ್ಕಾಗಿ ಜಾಗ ಎಲ್ಲ ಇಷ್ಟೊಂದು ವಿಶಾಲವಾದ ಜಾಗನೆಲ್ಲ ದಾನ ಮಾಡಿದ್ದಾರೆ. ಅದರಿಂದ ನಾವು ಈಗಿನ ಪೀಳಿಗೆಯವರು ಆ ಜಾಗ ಏನಿತ್ತು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಊರಿನ ಎಲ್ಲರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಾಯದಿಂದ ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಯಿತು. ದೇವರು ಒಳ್ಳೇದು ಮಾಡಲಿ ನಿಮಗೆಲ್ಲ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇನ್ನೊಬ್ಬರು ನಮ್ಮ ಹತ್ರ ದೇವಸ್ಥಾನದ ಕಾರ್ಯಕರ್ತ ಒಬ್ಬರು ಪಂಪಣ್ಣ ಸರ್ ಅಂತ ಇದ್ದಾರೆ, ಅವ್ರಿಗೂ ಕೂಡ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ದು 2 ಮಾತುಗಳು. ನಮ್ದು ಈ ನವರಾತ್ರಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ನಡೀತದೆ, ಪ್ರಿಪ್ರೇಷನ್ ಮಧ್ಯಾಹ್ನದಿಂದ ನೋಡ್ತಾನೆ ಇದ್ದೀವಿ. ಹೌದು ಸರ್. ನಿಮ್ಗೆ ಏನು ಅನಿಸ್ತದೆ ಸರ್ 2 ಮಾತುಗಳು ನಿಮ್ಮದು? ನೋಡಿ ಸರ್, ದಸರಾ ಹಬ್ಬ ಅಂದರೆ ಮೈಸೂರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ದಸರಾ ಅಂದರೆ ಹೆಸರುವಾಸಿ. ಒಂದ್ ಕಡೆ ದಸರಾ ನಡೀತಾ ಇದ್ರೆ ಇನ್ನೊಂದ್ ಕಡೆ ಅದ್ದೂರಿಯಾಗಿ ನಮ್ದು ಇಲ್ಲಿ ನವರಾತ್ರಿ ನಡೀತಾ ಇದೆ. ನಮ್ಮ GM ಪಾಳ್ಯದಲ್ಲಿ ಶರನ್ನವರಾತ್ರಿ ಅಂತೇಳಿ 10 ದಿವಸನೂ ಬಹಳ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ಸರ್. ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲರೂ ಒಗ್ಗಟ್ಟಾಗಿ ಯುವಕರು ಮತ್ತು ಹಿರಿಯರು ಮತ್ತು ಎಲ್ಲರ ಸಹಕಾರದಿಂದ ಬಹಳ ಚೆನ್ನಾಗಿ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕೂಡ ಇಲ್ಲಿ ನಡೀತಾ ಇದೆ. ಪ್ರತಿನಿತ್ಯನೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಇರುತ್ತೆ, ಎಲ್ಲ ಕೂಡ ನಡೀತಾ ಇದೆ. ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಕೂಡ ಇದೆ. ಅದೇ ರೀತಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅನೇಕ ನಾವು ಏನಾದ್ರು ತೊಡಸ್ಕೊಂಡ್ ಬರ್ತಾ ಇದೀವಿ. ದೇವಸ್ಥಾನದ ಅಭಿವೃದ್ಧಿಗೆ ಹಿರಿಯರೆಲ್ಲ ಕೂಡ ಬಹಳ ಶ್ರಮಿಸಿ ಇಲ್ಲೊಂದು ಟ್ರಸ್ಟ್ ಮಾಡಿ 1995ರಿಂದ ನಡೀತಾ 95ರಿಂದ ಸರ್ 95 ಪ್ರಾರಂಭ ಆಗಿದ್ದು ಇಲ್ಲಿ ಒಂದು ಟ್ರಸ್ಟ್ ಊರಿನ ಜನರ ಸಹಕಾರದಿಂದ.
ಆವತ್ತಿನಿಂದ ಇವತ್ತಿನವರೆಗೂ ಈ ರಾಜಗೋಪುರ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಈ ವಿಮಾನ ಗೋಪುರ, ಮಹೇಶ್ವರಮ್ಮನ ದೇವಸ್ಥಾನ ಮತ್ತೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಈ ಏಕಶಿಲಾ ವಿಗ್ರಹ 33 ಅಡಿ ಇವತ್ತು 33 ಅಡಿ ಆಂಜನೇಯನ ವಿಗ್ರಹ ನಿಲ್ಬೇಕಂದ್ರೆ ಇವತ್ತು ನಮ್ಮ ದೇವಸ್ಥಾನದ ಅಭಿವೃದ್ಧಿಗಳಲ್ಲಿ ಅದೊಂದು ಮೈಲಿಗಲ್ಲು. ಆಮೇಲೆ ನಮ್ಮ ಗರಕಮಂತನ ಪಾಳ್ಯದಲ್ಲಿ ಅದೊಂದು ಲ್ಯಾಂಡ್ ಮಾರ್ಕ್ ಜಿ ಎಂ ಪಾಳ್ಯ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಈ ದಸರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ನಮ್ಮ ಗ್ರಾಮ ಸರ್ ಜಿ ಎಂ ಪಾಳ್ಯ. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಪ್ರಸಾದ ಕೊಡೋರು ಪುಸ್ತಕ ತಗೊಳ್ಳಿ, ದೇವಸ್ಥಾನದ ಪ್ರಸಾದ ಕೊಡೋರು ಆರತಿ ತಗೊಳ್ಳಿ. ಸ್ನೇಹಿತರೆ ನೋಡಿ, ಇಷ್ಟೊಂದು ಮಹಾಮಂಗಳಾರತಿ ಕಾರ್ಯಕ್ರಮ ಮುಗಿತು. ಒಳಗಡೆ ದೇವಸ್ಥಾನದ ಇವಾಗ ಆಲ್ರೆಡಿ ದೇವಸ್ಥಾನದಲ್ಲಿ ಸ್ನೇಹಿತರೆ ಏನೂ ಇಲ್ಲ ಅಂತಂದ್ರೆ ಮಿನಿಮಮ್ 2,000 ಜನ ಇದ್ದಾರೆ ದೇವಸ್ಥಾನದಲ್ಲಿ. ಇವಾಗ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಡೈಲಿ ಆಕ್ಚುಲಿ ಇವತ್ತು ಸ್ಯಾಟರ್ಡೆ ಅಲ್ವಾ, ಆಂಜನೇಯಂದು ವಿಶೇಷವಾದ ವಾರವಾಗಿದ್ದರಿಂದ ಇವತ್ತು ಇನ್ನೂ ಸ್ವಲ್ಪ ಜನ ಇದ್ದಾರೆ. ಖಂಡಿತ ಸೇಮ್. ಹಾಗಾಗಿ ನೋಡಿ, ಇವಾಗ ಇಲ್ಲಿಂದ ಕ್ಯೂ ಈ ಕಡೆಯಿಂದ ಹೋಗಿ ನಮ್ಗೆ ಎಲ್ಲ ರಶ್ ಆಗ್ಬಾರ್ದು, ಬರೋರ್ಗೇನು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದ ಬಿಟ್ಟಿದ್ದೀವಿ.
ನೋಡಿ ಹಾಗೆ ಬರ್ತಾ ಇದೆ ಅಲ್ಲಿಂದ ಬಂದು. ಫುಲ್ ದೊಡ್ಡ ಕ್ಯೂ ಇದೆ. ಹಾ. ಇವತ್ತು 5ನೇ ದಿವಸ ಅಲ್ಲ ಅಕ್ಕ ಇವತ್ತು? ಹಾ, ಇವತ್ತು 5ನೇ ದಿನ. ಐದನೇ ದಿನ ಇವತ್ತು 5ನೇ ದಿನ, actually. ಹೌದು ಹೌದು ಹೌದು. ಇನ್ನೂ ಇದೆ, ಇನ್ನು ಇನ್ನೂ 2ನೇ 5. ತಾರೀಕು ಆಗ್ತಾ ಇರುತ್ತೆ. ಖಂಡಿತ. ಅದೇ ಮುನ್ನ ಜನ ಹೇಳ್ತಾ ಇದ್ರು ಅವಾಗಲೇ 2ನೇ ತಾರೀಕು ತನಕ ಆಗ್ತಾ ಇವರೆಲ್ಲ ಇರುತ್ತೆ. ನಮ್ಮ ಎಲ್ಲ ಡೈಲಿ ಕ್ಯೂ ಎಲ್ಲ ಮೇಂಟೈನ್ ಮಾಡೋಂಥ ವಾಲಂಟಿಯರ್ಸ್ ಎಲ್ಲ. ಸುಮಿತ್ರಕ್ಕ ಮೇಡಮ್ ಬನ್ನಿ. ಹಾ. ಮೇಡಮ್ ಮಧ್ಯಾಹ್ನದಿಂದ ನಾವು ಬಂದಿದ್ದೀವಿ ಇಲ್ಲಿ, ಎಲ್ಲ ಪ್ರಿಪ್ರೇಷನ್ಸ್ ನೋಡ್ತಾ ಇದೀವಿ, ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನವರಾತ್ರಿ ನಿಮಗೆ ಒಂದೆರಡು ಮಾತುಗಳು ಮೇಡಮ್ ದೇವಸ್ಥಾನದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದೇವಸ್ಥಾನ ನಾವು ಬಿಟ್ಕೊಡಂಗಿಲ್ಲಪ್ಪ ನಾವು. ನಮ್ಮ ದೇವಸ್ಥಾನ ನಮ್ಮ ಆಂಜನೇಯ ಮಹೇಶ್ವರಮ್ಮ ಇದ್ದಾರೆ, ಅವರಿಂದ ನಾವು ನಡೀತಿದ್ದೀವಿ, ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಒಂದಿನ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ, ಜನ ಜಾಸ್ತಿ ಆಗ್ತಾನೆ ಇದ್ದಾರೆ, ಚೆನ್ನಾಗಿ ಪೂಜೆ ನಡೀತಾ ಇದೆ. ತುಂಬಾ ಥ್ಯಾಂಕ್ ಯು. ಬನ್ನಿ ಹಾಗೆ ನೋಡಿ. ಇವಾಗ ಡೈಲಿ ಇಷ್ಟು ಮಾತ್ರ ಜನ ಇದ್ದೇ ಇರ್ತಾರೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಈ ಕಡೆಯಿಂದ ಪ್ರಸಾದಗಳು ಹಂಚ್ತಾ ಇರೋ ವ್ಯವಸ್ಥೆ. ಶನಿವಾರ ಆಗಿರೋದ್ರಿಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಒಳ್ಳೆ ಕ್ರೌಡು ಇದೆ. ಫುಲ್ ಇನ್ನೊಂದು ಅರ್ಧ ಗಂಟೆ ಈ ಎರಡು ಸೇರಿ ಆಯ್ತು. ವ್ಯವಸ್ಥಿತವಾಗಿ ಕೊಡ್ತಾರೆ. ನವರಾತ್ರಿ ಹಬ್ಬದ ವಿಶೇಷನ ಆಯ್ತು. Correct. ಶನಿವಾರದಿಂದ ಆಂಜನೇಯ ದೇವಸ್ಥಾನ ಬರ ಭಕ್ತಾದಿಗಳು ಕೂಡ ಇರ್ತಾರೆ. ಹೌದು. ಸೊ ಹಂಗಾಗಿ ಎಲ್ಲರೂ ಸೇರಿ ಜನಸಂಖ್ಯೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕರೆಕ್ಟ್, ಹೇಳ್ತಾರೆ. ಹೌದು. ಸೊ ಇದು ಇಲ್ಲಿ ಈ ದೇವಸ್ಥಾನದ್ದು ಆಚೆ ಕಡೆ ನಾವು ಆಚೆ ಕಡೆ ಮಹೇಶ್ವರಂ ದೇವಸ್ಥಾನ ಇದೆ, ಅಲ್ಲೊಂದ್ಸಲ ಅಲ್ಲೂ ಪ್ರಸಾದ ಇರುತ್ತಲ್ಲ ಅಲ್ಲಿಗ ಒಳಗಡೆ. 8:30ಗೆ ಮಹಾಮಂಗಳಾರತಿ. ಇಲ್ಲಿ 7:30 ಆಯ್ತು, ಅಲ್ಲಿ 8:30. ಓಕೆ. ಸೊ ನಿಮ್ಗೆ ಆಗಲೇ ಹೇಳ್ದಂಗೆ ಸ್ನೇಹಿತರೆ, ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ್ದು ಮಹಾಮಂಗಳಾರತಿ ಇವಾಗ ಇಲ್ಲ ಆಯ್ತು. ಇವಾಗ ಇದಾದ್ಮೇಲೆ ಮಹೇಶ್ವರಿ ದೇವಸ್ಥಾನದ ಇಲ್ಲಿ ಆಚೆ ಕಡೆ ನೀವು ಫಸ್ಟ್ ಶಾರ್ಟ್ಸಲ್ಲಿ ತೋರಿಸಿದ್ದೆ ನಾನು. ಆ ಶಾರ್ಟ್ಸಿಂದೂ ಕೂಡ ನಿಮಗೆ ಒಳಗಡೆ ಅದನ್ನು ಮಹಾಮಂಗಳಾರತಿ ಆಗುತ್ತೆ, ಅಲ್ಲೂ ಭಜನೆ ಕೂಡ ಎಲ್ಲ ಮಾಡ್ತಾರೆ, ಅದನ್ನು ಕೂಡ ನಿಮಗೆ ಡೀಟೇಲ್ ತೋರಿಸ್ತೀವಿ ಅಂತ ನೀವು ನೋಡ್ಕೊಂತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಭಕ್ತಾದಿಗಳು ಲೈನಕ್ಕೆ ಬಂದ್ಬಿಟ್ಟು ಎಲ್ಲ ಮಹಾಮಂಗಳಾರತಿ ಆರತಿ ಎಲ್ಲ ತಗೊಂಡ್ರು. ಎಲ್ಲರೂ ಒಂದು ನುಗ್ಲಾಗದೆ ಇದ್ದಂಗೆ ಎಷ್ಟು ನೀಟಾಗಿ ಹೋಗ್ತಾ ಇದಾರೆ ಜನ ಎಲ್ಲ ಅಂತಂದ್ರೆ ಎಲ್ರಿಗೂ ಮೆಚ್ಚಬೇಕಾಗ್ತದೆ. ಆಕ್ಚುಲಿ ಅದನ್ನ ಯಾರು ಏನು ಹೇಳ್ತಾ ಇಲ್ಲ ಅದನ್ನ ಹಿಂಗೆ ಹೋಗಿ ಅಂತ, ಅವ್ರ ಕಡೆಗೆ ಅವರೇ ಜನ ಎಷ್ಟು ನೀಟಾಗಿ ಹೋಗ್ತಾ ಇದ್ದಾರೆ, ವಾಲಂಟಿಯರ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದಕ್ಕಾಗ. ಸೊ ನೋಡಿ ಸ್ನೇಹಿತರೆ, ಇವಾಗ ನಾವು ದೇವಸ್ಥಾನ ಆಚೆ ಕಡೆ ಬಂದಿದೆ. ನಿಮ್ಗೆ ಹೇಳ್ತಾ ಇದ್ದೆ ನಾನು, ಆಚೆ ಕಡೆ ಮಹೇಶ್ವರಂ ಒಂದು ದೇವಸ್ಥಾನ ಇದೆ ಅಂತ ಅಂದ್ಕೊಂಡ್ಬಿಟ್ಟು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಒಳಗೆಲ್ಲ ಶಾರ್ಟ್ಸಲ್ಲಿ ನೋಡಿದ್ರೆ ನೀವು. ಇವಾಗ ಆಚೆ ಕಡೆ ನೋಡಿ ಸ್ನೇಹಿತರೆ, ಅಲ್ಲಿ ಮಹಾಮಂಗಳಾರತಿ ಮುಗಿತಿದ್ದಂಗೆ ಜನ ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕ ಜನ ಫುಲ್ ನಿಂತ್ಕೊಂಡಿದ್ದಾರೆ ಈ ಕಡೆ. ಇಲ್ಲಿ ಇವಾಗ 8:30 ಮಹಾಮಂಗಳಾರತಿ ಆಗೋದಕ್ಕೆ ಮೊದಲೇನೆ ಜನ ನೋಡ್ಬೋದು ಇಲ್ಲಿ ನೀವು. ಅಲ್ಲಿಂದ ಫುಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕ್ಯೂ ಅರ್ಧ ಕ್ಯೂ ಅಷ್ಟೇನೆ. ಇನ್ನು ನೋಡಿ ಆ ಕೊನೆ ತನಕ ಹೋಗುತ್ತೆ ನಿಮ್ದು ಕ್ಯೂ. ಇವಾಗ ಅಲ್ಲಿ ಮಹಾಮಂಗಳಾರತಿ ಅಷ್ಟೊತ್ತಿಗೆ ಎಲ್ಲ ಜನ ಸೇರ್ತಾರೆ. ನಿಮ್ಗೆ ಕಾಣುತ್ತೆ ನೋಡಿ ಇಲ್ಲಿ. ಈ ಕಡೆ ಒಂದು ಹೆಣ್ಮಕ್ಳದ್ದು ಒಂದು ಲೈನ್ ಸಪರೇಟ್, ಗಂಡ್ಮಕ್ಳಿಗೆ ಸಪರೇಟ್, ಹೆಣ್ಮಕ್ಳಿಗೆ ಸಪರೇಟ್, ಮಕ್ಕಳಿಗೆ ಸಪರೇಟ್, ಮಕ್ಕಳಿಗೂ ಕೂಡ ಒಂದು ಸಪರೇಟ್ ಲೈನ್ ಇದೆ. ಓಕೆ. ಎಲ್ಲೂ ಯಾರಿಗೂ ತೊಂದರೆ ಆಗದೆ ಇರೋ ರೀತಿನಲ್ಲಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ವಾಲಂಟಿಯರ್ಸ್ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಸ್ವಯಂ ಪ್ರೇರಿತವಾಗಿ. ಹೌದು. ಅವ್ರು ಪ್ರಸಾದ ಕೊಡೋದು ಮತ್ತೆ ಭಜನೆ ಎಲ್ಲ ಮಾಡ್ತಾರೆ, ಅದು ನೋಡ್ಬೋದಕ್ಕ ನಾವು. ಬನ್ನಿ ನೋಡ್ಬೋದು.
ನೋಡಿ ಸ್ನೇಹಿತರೆ, ನಿಮ್ಗೆ ಎಲ್ಲ ಕ್ಯೂಗಳು ಎಲ್ಲ ಹೇಗೆ ಸಿದ್ಧತೆಗಳು ನಡೀತಾ ಇದ್ದಾರೆ ಎಲ್ಲ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಮಧ್ಯದಲ್ಲಿ ನಮ್ಮ GM ಪಾಳ್ಯ ಗ್ರಾಮಸ್ಥರಿಗೂ ಕೂಡ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಅವ್ರ ಬಾಯಲ್ಲೇ ಕೇಳೋಣ ಅವ್ರಿಗೆ ಹೇಗೆ ಅನ್ನಿಸ್ತದೆ ಅಂತ ಅಂದ್ಬಿಟ್ಟು. ಮೇಡಮ್ ನಮಸ್ಕಾರ. ನಮ್ಮ GM ಪಾಳ್ಯ ಗ್ರಾಮದಲ್ಲಿ ಈ ಥರ ಒಂದು ಅದ್ದೂರಿಯಾಗಿ ಒಂದು ಆಚರಣೆ ನಡೀತದೆ ನವರಾತ್ರಿ ಹಬ್ಬದ್ದು. ಜೊತೆಲಿ ಶನಿವಾರ ವೀರಾಂಜನೇಯ ಸ್ವಾಮಿ ದಿನ ಬೇರೆ ಇವತ್ತು. ಈ ಆಚರಣೆ ನಡೀತಾರದೆಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಮೇಡಮ್? ಸರ್ ತುಂಬ ಖುಷಿ ಆಗ್ತಾ ಇದೆ. ಊರಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಚೆನ್ನಾಗಿ ಆಚರಣೆ ಮಾಡ್ತೀವಿ. ತುಂಬ ಖುಷಿ ಆಗುತ್ತೆ. ಪ್ರಸಾದ ಇರುತ್ತೆ, ಮತ್ತೆ ನಮ್ದು ಭಜನೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಹಬ್ಬದ ವಾತಾವರಣ ಎಲ್ಲರೂ ಎಲ್ಲಿಂದ ಇರೋರು ದಸರಾ ಟೈಮಲ್ಲಿ ಒಟ್ಟು ಸೇರ್ತೀವಿ. ತುಂಬಾ ಖುಷಿ ಆಗುತ್ತೆ. ಒಂದ್ ಕಡೆ ಮೈಸೂರಲ್ಲಿ ದಸರಾ ನಡೀತಾ ಇದ್ರೆ ನಮ್ಮ GM ಪಾಳ್ಯದಲ್ಲಿ ನವರಾತ್ರಿ ಹಬ್ಬದ ಒಂದು ಆಚರಣೆ ಅದ್ದೂರಿಯಾಗಿ ನಡೀತಾ ಇದೆ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ನಮ್ಮ ಮುನ್ರಾಜ್ ಅಣ್ಣ ಅವ್ರದ್ದು ಸಪೋರ್ಟ್ ಸಿಕ್ಕಾಪಟ್ಟಿದೆ ಸ್ನೇಹಿತರೆ. ಅಣ್ಣ ಈ ಲೆವೆಲ್ಗೆ ನಮಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಭಯಂಕರ ಕ್ರೌಡ್ ಬಂದಿದೆ. ನೀವು 2,000 3,000 ಅಂತ ಇದ್ರೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನು ಅದಕ್ಕೆ ಮಾಡಕ್ ಸಿಕ್ಕಿದ್ದು ಒಂದು ದೊಡ್ಡ ಚಾನ್ಸ್ ಅಂತ ಹೇಳ್ಬೋದು ನಾವು. ಅದಕ್ಕೆ ರಾಕಿ ನಾನು ಮಧ್ಯಾಹ್ನನೇ ಹೇಳಿದೆ ನಿಮ್ಗೆ, ಅಂದ್ರೆ ಇದು ನೋಡಿದಾಗೇನೆ ಗೊತ್ತಾಗೋದು. ನೋಡಿ ಇವತ್ತು ಆಲ್ಮೋಸ್ಟ್ ಇಡೀ ನಮ್ಮ GM ಪಾಳ್ಯ ಮಾತ್ರ ಅಲ್ಲ, ಅಕ್ಕಪಕ್ಕ ಬೈರಸಂದ್ರ, ಮಳೇಶನಪಳ್ಳಿ, ಜಗದೀಶ್ ನಗರ ಎಲ್ಲ ಜನನು ಇಲ್ಲಿ ಇರ್ತಾರೆ. ಮತ್ತೆ ಊರ್ನ ಎಲ್ಲ ಜನರು ಭಾಗವಹಿಸ್ತಾರೆ. ಎಲ್ಲ ದೊಡ್ಡ ಜನಗಳು ಕೂಡ ಎಲ್ಲ ಬಂದಿದ್ದಾರೆ ಏರಿಯಾದ. ಮೈಸೂರು ದಸರಾ ಮೈಸೂರಲ್ಲಿ ಹೇಗೆ ನಡೆಯುತ್ತೋ ನಮ್ಮ GM ಪಾಳ್ಯಕ್ಕೆ ಇದೊಂದು ಮೈಸೂರು ದಸರಾ ತರನೇ ಇದೆ. ನಾನು ಈ ಲೆವೆಲ್ಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ನೋಡಿದಾಗ ನನಗೆ ಒಂಥರ ಆಶ್ಚರ್ಯ, ಏನು ಇಷ್ಟು ಜನ ಬರ್ತಾ ಇದೆ ಅಂತ. ನಿಮ್ಗೆ ಹೇಗೆ ಅನಿಸ್ತದೆ ಸರ್? ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾನೆ ಇದೆ. ಮತ್ತೆ ಏನು ಹೊಸದು ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲ ಮಾಡ್ತಾರೆ. ಮತ್ತೆ ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾರೆ ಜನ. ಸೊ ಅದಕ್ಕೆ ತಕ್ಕಂಗೆ ಬೆಳೀತಾ ಇದೆ, ಜನಗಳು ಬೆಳೆಸ್ತಾ ಇದ್ದಾರೆ ಅಷ್ಟೇ. ಒಂದೇನು ಅಂದ್ರೆ ಅಣ್ಣ, ಆಶ್ಚರ್ಯದ ವಿಷಯ ಏನು ಅಂತಂದ್ರೆ ಇಲ್ಲಿ ಯಾರು ಒಂದು ಜಾಬ್ ಅಂತ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ತಮ್ಮ ತಾವೇ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಅವ್ರದಾಗ ಅವರೇ ಮನಸ್ಸಿಂದ ಒಂದೆಲ್ಲ ಇದನ್ನ ಮಾಡ್ತಾ ಇದಾರೆ. ಸೊ ಅದೆಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಅಣ್ಣ? ಇಲ್ಲ, ಖಂಡಿತವಾಗ್ಲೂ ನಾವು ಅದನ್ನ ಹೇಳಲೇಬೇಕು. ಇಲ್ಲಿ ನೋಡಿ, ಯಾರನ್ನು ಇದು ದೇವಸ್ಥಾನ ಕೆಲಸ ಅನ್ನೋದಕ್ಕಿಂತ ನಮ್ಮ ಮನೆ ಕೆಲಸ ಅಂತೇಳಿ ಎಲ್ಲರೂ ಮಾಡ್ತಾರೆ. ಹೌದು, ಕರೆಕ್ಟ್. ಮತ್ತೆ ಎಲ್ಲರೂ ಭಾಗವಹಿಸ್ತಾರೆ. ಹೌದು. ಮತ್ತೆ ಇವತ್ತೇನು ನೀವು ನೋಡ್ತಾ ಇದೀರಿ, 2,000ದಿಂದ 3,000 ಜನಕ್ಕೆ ಪ್ರಸಾದ ಎಲ್ಲ ಮಾಡ್ತಾ ಇದೀವಿ. ಹೋಗ್ತಾ ಪ್ರಸಾದ ಇಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ಇದೆ ಪ್ರಸಾದ ಹೋಗ್ತಾ ಇದೆ. ಇದು ಎಲ್ಲ ಒಂದು 10 ಫ್ಯಾಮಿಲಿ ಒಂದೊಂದು ದಿವಸ ಎಲ್ಲರೂ ಅಂದ್ರೆ ವಾಲಂಟ್ರಿ ಆಗಿ ಅವರೇನೆ. ಇವತ್ತು ನಾವು ಮಾಡ್ತೀವಿ, ನಾಳೆ ಇನ್ನೊಂದು ಫ್ಯಾಮಿಲಿ, ಈ ತರ 10 ಫ್ಯಾಮಿಲಿ ಒಂದೊಂದು ದಿವಸಕ್ಕೆ. ಅಂದ್ರೆ ಮನೆಗೂ ಕಲೆಕ್ಷನ್ ಮಾಡೋದು ನಾವ್ ಎಲ್ಲೂ ಹೋಗಲ್ಲ, ಎಲ್ಲ ಅವ್ರಾಗ ಅವರೇ ಬರೋದು. ವಾಲಂಟ್ರಿ ಆಗೇನೆ ಎಲ್ಲ ಅವರೇ. ಇಲ್ಲ ನಾವು ಒಂದ್ ದಿವಸ ಮಾಡ್ತೀವಿ ಅಂತ ಬರೋಂಥದ್ದು. 10 ದಿವಸನೂ ಹಂಚ್ಕೊಂಡು ಎಲ್ಲರೂ ಮಾಡ್ತಾ ಇದೀವಿ. ಊರಿನ ಎಲ್ಲ ಜನ ಸೇರ್ಕೊಂಡು ಮಾಡೋದು ಇದು ತುಂಬಾ ಒಳ್ಳೇದಣ್ಣ. ನೋಡೋಕೆ ಎಷ್ಟು ಖುಷಿ ಆಗ್ತಾ ಇದೆ, ತುಂಬಾ ಆನಂದ. ಈ ತರ ನೋಡೋದು ನಮ್ದು ಏರಿಯಾ ಈ ತರ ಮಾಡಿದಾಗ ಎಲ್ಲರೂ ಸೇರ್ಬಿಟ್ಟು ಒಗ್ಗಟ್ಟಾಗಿ ಮಾಡ್ತಾರಲ್ಲ, ಅದರಿಂದ ಏನು ಕಾರ್ಯ ಮಾಡಿದ್ರು ಕೂಡ ಇನ್ನೂ ಅದ್ಭುತವಾಗಿ ಬರುತ್ತೆ ಅಂತ ಒಂದು. ಇಲ್ಲ, ನಿಜ. ಈಗ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ, ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಅದು ನಮ್ಗೇನು ಕಷ್ಟನೇ ಗೊತ್ತಾಗೋದಿಲ್ಲ. ಏನು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದಾರೆ. ಇವನು ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರ ತನಕ. ಹಾಗಾಗಿ ಎಲ್ಲರೂ ಕೆಲಸ ಹಂಚ್ಕೊಂಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 25-30 ವರ್ಷದಿಂದ ಇದು ನೋಡಿ ನಡ್ಕೊಂಡ್ ಬಂದಿದೆ. ಬಟ್ ನಮ್ಗೇನಾದ್ರೂ ಕಷ್ಟ ಅಂತ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಂದ್ರೆ ಭಾಗವಹಿಸಿ ಎಲ್ಲರೂ ಕೋಆಪರೇಟ್ ಮಾಡ್ತಾ ಇರೋದ್ರಿಂದ ಈಸಿ ಆಗ್ತಾ ಇದೆ. ಅದೇ ಕೃಷ್ಣಪ್ಪ ಸರ್ ಅದೇ ಹೇಳ್ತಾ ಇದ್ರು, ಎಲ್ಲ ಗ್ರಾಮಸ್ಥರು ಸೇರ್ಬಿಟ್ಟು ಮಾಡೋದ್ರಿಂದ ಇನ್ನೂ ಅದ್ದೂರಿಯಾಗಿ ಆಗ್ತಾ ಇದೆ ನಮ್ದು. ವರ್ಷಕ್ಕೆ ಏರ್ತಾ ಹೋಗ್ತಾ ಇದೆ, ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಇನ್ನು ಅಂತ ಹೇಳ್ತಾ ಇದ್ರು. ಈಗ ಹಂಗ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಇವು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ಆಗ್ತಾ ಇದಾರೆ. ಬಹುಶಃ ಏನೋ ದೇವ್ರ ಶಕ್ತಿ ಮತ್ತೆ ಎಲ್ಲರೂ ಭಾಗವಹಿಸ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಅಣ್ಣ, ಇಷ್ಟು ವರ್ಷದಿಂದ ನಾನು GM ಪಾಳ್ಯ ಗ್ರಾಮದಲ್ಲೇ ಇದ್ದೀರಾ, ನೋಡ್ತಾನೆ ಇದ್ದೀರಾ. ಮೋಸ್ಟ್ಲಿ ಚಿಕ್ಕವರಿದ್ದಂಗೆ ನೋಡ್ತಾ ಬಂದೀವಿ ದೇವಸ್ಥಾನದೆಲ್ಲ. ಇವಾಗ ಅದ್ದೂರಿಯಾಗಿ ಒಂದು ನವರಾತ್ರಿದು ವಿಶೇಷವಾಗಿ ಒಂದು ಆಚರಣೆ ನಡೀತಾ ಇದೆ. ಇಷ್ಟು ಜನ ಒಗ್ಗಟ್ಟು ಸೇರಿಬಿಟ್ಟು ಒಂದಾಗಿ ಇದನ್ನ ಸೇರಿ ಮಾಡ್ಕೊತಾ ಇದ್ದಾರೆ. ನಿಮಗೆಲ್ಲ ಹೇಗೆ ಅನಿಸ್ತದೆ ಇದ್ರ ಬಗ್ಗೆ? ಸರ್, ಈಗ ನೀವು ಆಲ್ರೆಡಿ ನೋಡ್ತಿದ್ದೀರಾ ಈ ಜನ, ಈ ವೈಭವ, ಈ ದೇವಸ್ಥಾನದ್ದು ಎಲ್ಲ ನಾವು 15-20 ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ವರ್ಷ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗಿಲ್ಲ. ನಮಗೊಂದು ಹೆಮ್ಮೆ, ನಮ್ಮೂರಲ್ಲಿ ಈ ಥರ ನಡೀತಿದೆ. ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಸಹಕಾರ, ನಮ್ಮ ಭಕ್ತಾದಿಗಳು, ನಮ್ಮೂರು ಹಿರಿಯರು ಎಲ್ಲರೂ ನಮ್ಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ನಡೀಬೇಕು ಪ್ರತಿ ವರ್ಷ ಅಂತ ನಮ್ಗೆ ಇನ್ನೂ ಆಸೆ ಇದೆ. ಅದನ್ನು ಮಾಡ್ತೀವಿ ಅಂತ ನಿಮ್ಮ ಹತ್ರ ಹೇಳ್ತಿದ್ದೀವಿ. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ನವೀನ್, ನಿಮ್ಗೆ ಹೇಗೆ ಅನಿಸ್ತದೆ? ನವೀನ್, ಸುತ್ತಮುತ್ತ ಈ ಊರುಗಳ ಕಡೆ ಎಲ್ಲೋ ಈ ಥರ ವೈಭವವಾಗಿ ನಡೆಯಲ್ಲ.
ಸೊ ನಮ್ಮ ಜೀವಂಪಳ್ಳಿ ಗ್ರಾಮದಲ್ಲಿ ನಾನು ಹುಡುಗನಿದ್ದಾಗಿಂದನೂ ಈ ಹಬ್ಬ ತುಂಬಾ ಅದ್ದೂರಿಯಾಗಿ ನಾವು ಖಂಡಿತ ವರ್ಷಕ್ಕಿನ್ನೂ ಬೆಳಿತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಕಮ್ಮಿ ಆಗಿಲ್ಲ ಇನ್ನು. ಹೌದು ಮೇಡಮ್, ನಿಮ್ಗೆ ಹೇಗೆ ಅನಿಸ್ತದೆ ಮೇಡಮ್? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ವರ್ಷ ನಾವು 30 ವರ್ಷದಿಂದ ಇಲ್ಲಿದ್ದೀವಿ. ವರ್ಷ ಮೈಸೂರಲ್ಲಿ ನೋಡಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಾದ್ರೂ ಬಂದು ನೋಡ್ತೀವಿ. ನಾನು ಎಲ್ರಿಗೂ ಅವಾಗಿನ ಅದೇ ಹೇಳ್ತಾ ಇದ್ದೀನಿ, ಮೈಸೂರಲ್ಲಿ ಒಂದ್ ಕಡೆ ದಸರಾ ನಡೀತಾ ಇದ್ರೆ ನಮ್ಮ ಬೆಂಗಳೂರು GM-ಪಾಳ್ಯದಲ್ಲಿ ಇದೊಂದು ಅದ್ದೂರಿಯಾಗಿ ನವರಾತ್ರಿ ಹಬ್ಬ ನಡೀತಾ ಇದೆ. ತುಂಬಾ ಅದ್ದೂರಿಯಾಗಿ ನಮ್ಮ ಮಕ್ಕಳು ಚಿಕ್ಕವರಿಂದಲೂ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡ್ಕೊಡ್ತಾರೆ. ಪ್ರಸಾದ ಇರುತ್ತೆ, ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ನೋಡ್ಕೊಂಡು ಹೋಗ್ತೀವಿ ರೀ. ತುಂಬಾ ಚೆನ್ನಾಗಿದೆ ಪೂಜೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ ನವೀನ್, ಅವಾಗಿಂದ ಜನ ಬರ್ತಾ ಇದಾರೆ ಅಂತ ಅನ್ಕೊಂತಾ ಇದೀನಿ. ಎಷ್ಟು ಜನ ನವೀನ್? ಇದು ಟೈಮ್ 8:30 ಆಗ್ತದೆ, ಟೈಮ್ ಇನ್ನೂ ತನಕ ಮುಗಿಯಲ್ಲ, ಇನ್ನು ಮುಗಿಯಲ್ಲ. ಇದು ಸಿಕ್ಕಾಪಟ್ಟೆ ಜನ ಇದಾರೆ ಲೈನ್ ನೋಡಲಿ. ಆಲ್ರೆಡಿ ಇನ್ನೂ 1,000, 1,000 ಜನ ಕಾಣ್ತಾರೆ. 2,000, 2,500 ಅನ್ಕೊಂಡವ್ರು ಇನ್ನೂ ಸಿಕ್ಕಾಪಟ್ಟೆ ನಡೀತದೆ. ಸೊ ಇನ್ನೂ ಜಾಸ್ತಿ ನಡೀತದೆ ಸ್ನೇಹಿತರೆ. ಇದು ಈ ವ್ಲಾಗ್ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡುತ್ತೆ. ಎಲ್ರಿಗೂ ತೋರಿಸ್ಬಿಟ್ಟೆ. ಯಾರ್ಯಾರು ವಿಡಿಯೋದಲ್ಲಿ ಬಂದಿಲ್ಲ ಯಾರೋ ಬೇಜಾರು ಮಾಡ್ಕೊಂಬೇಡಿ. ಎಷ್ಟಾಗುತ್ತೋ ಅಷ್ಟೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಇನ್ನು ಮುಂದೆ ಕೂಡ ಬೇರೆ ಬೇರೆ ವಿಡಿಯೋಸ್ಗಳು ಮಾಡ್ತೀನಿ ನಮ್ಮ GM-ಪಾಳ್ಯದ ಇದೇ ಥರ. ಆಮೇಲೆ ಪ್ರೊಸೆಷನ್ ಮಾಡೋ ದಿವಸನೂ ಕೂಡ ಅದನ್ನು ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಂತೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾರ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕು, ಕಾಮೆಂಟು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೀವೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.